ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ಇಂದು ವಾಯುವೀಯ ಸಂಹಿತೆಯಲ್ಲಿ ಕಂಡುಬರುವಂತಹ ಉಪಮನ್ಯುವಿನ ಕಥೆಯನ್ನ ನಾನು ನಿಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದೇನೆ. ಉಪಮನ್ಯು ಒಬ್ಬ ಮಹಾಶಿವ ಭಕ್ತ. ಈತ ವ್ಯಾಘ್ರಪಾದ ಅನ್ನೋ ಋಷಿಯ ಮಗ, ಧೌಮ್ಯ ಮಹರ್ಷಿಗಳ ಸಹೋದರ. ಹುಟ್ಟಿದ ಕ್ಷಣದಲ್ಲೇ ತಂದೆಯನ್ನ ಕಳೆದುಕೊಂಡ. ತಾಯಿ ತನ್ನ ಸೋದರನ ಮನೆ ಸೇರಿ ಜೀವಿಸತೊಡಗ್ತಾಳೆ. ಉಪಮನ್ಯುವಿನ ಮಾವಂದಿರು ಒಟ್ಟು ಕುಟುಂಬದಲ್ಲಿ ಅಂದ್ರೆ ಕೂಡು ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ರು. ಅವರಿಗೆ ಅವರದ್ದೇ ಆದ ಗಂಡು ಮಕ್ಕಳಿದ್ರು. ಗೋವುಗಳನ್ನು ಸಾಕಿದ್ದರಿಂದ ಧಾರಾಳವಾಗಿ ಹಾಲು ಸಿಗ್ತಾ ಇತ್ತು. ಆ ಎಲ್ಲಾ ಹಾಲು ಮಾವಂದಿರ ಮಕ್ಕಳಿಗೆ ಸೇರ್ತಾ ಇತ್ತು. ಹಾಲು ಕುಡಿದು ಅವರು ದಷ್ಟಪುಷ್ಟರಾಗಿ ಬೆಳೆದ್ರು. ಆದರೆ ತಂದೆ ಇಲ್ಲದ ಉಪಮನ್ಯುವಿಗೆ ಒಂದು ಹನಿ ಹಾಲು ಕೊಡಲಾಗ್ತಾ ಇರಲಿಲ್ಲ. ಅವನ ತಾಯಿ ಸೋದರರ ಕೃಪೆಯಲ್ಲಿ ಬದುಕಿದ್ದಳಾದ್ರಿಂದ ಅವಳು ಸಹ ಅವರನ್ನ ಎಂದೂ ಹಾಲು ಕೇಳಲಿಲ್ಲ. ಉಪಮನ್ಯುವೋ ಹಾಲು ಕುಡಿಯಲು ಆಶಿಸಿ ತಾಯಿಯನ್ನೇ ಸದಾ ನೋಡುತ್ತಿದ್ದ. ಮೌನವಾಗಿದ್ದೇ ಹಾಲು ಬೇಡ್ತಾ ಇದ್ದ. ಆದರೆ ಹಾಲು ಕೊಡೋಕೆ ಅವಳಿಂದ ಆಗ್ತಾ ಇರಲಿಲ್ಲ. ಆದರೂ ಮಗನನ್ನ ಸಮಾಧಾನ ಪಡಿಸೋಕೆ ಒಂದು ಪಾತ್ರೆ ನೀರಿನಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ಬಿಳಿ ದ್ರಾವಣವನ್ನ ತಯಾರಿಸಿ ಅದನ್ನೇ ಮಗನಿಗೆ ಹಾಲು ಅಂತ ಕೊಡ್ತಾ ಇದ್ಲು. ಉಪಮನ್ಯುವಿಗೆ ತಿಳಿಯದೆ ಅದು ಹಾಲಲ್ಲ ಅಂತ. ಆದ್ರೂ ಹಾಲು ಅಂತ ನಂಬಿಸೋಕೆ ತಾಯಿ ಹಾಗೆ ಮಾಡ್ತಾ ಇದ್ದಿದ್ದು ಅವನಿಗೆ ತಿಳಿತಾ ಇತ್ತು. ಒಂದು ದಿನ ಉಪಮನ್ಯು ತಾಯಿಗೆ, ಅಮ್ಮ, ನಾನು ಶಕ್ತಿಪುಂಜನೂ ದಿವ್ಯನೂ ಆದ ಭಗವಾನ್ ಶಿವನನ್ನ ಕುರಿತು ತಪಸ್ಸು ಮಾಡಿ ಭವ್ಯವಾದ ಹಾಲನ್ನ ಪಡಿತೇನೆ, ಆಶೀರ್ವಾದಿಸಮ್ಮ ಅಂತ ಹೇಳಿ ಅವಳ ಆಶೀರ್ವಾದ ಪಡ್ಕೊಂಡು ಕಾಡಿಗೆ ಹೋಗಿ ಶಿವನನ್ನ ಕುರಿತು ಕಠಿಣವಾದ ತಪಸ್ಸನ್ನ ಕೈಗೊಂಡ. ಅವನ ಘೋರ ತಪಸ್ಸು ದೇವತೆಗಳಿಗೆ ಭೀತಿ ಹುಟ್ಟಿಸುತ್ತೆ. ಅವರೆಲ್ಲ ಕೈಲಾಸಕ್ಕೆ ಹೋಗಿ ಶಿವನನ್ನ ಪ್ರಾರ್ಥಿಸ್ತಾರೆ. ಶಿವ ಅವರಿಗೆಲ್ಲ ಅಭಯ ನೀಡಿದ. ಬಳಿಕ ಬಾಲಕ ಉಪಮನ್ಯುವಿನ ಭಕ್ತಿಯನ್ನ ಪರೀಕ್ಷಿಸೋಕೆ ಇಂದ್ರನ ವೇಷದಲ್ಲಿ ಅವನ ಬಳಿಗೆ ಹೋದ. ಬಾಲಕನ ಮೈದಡವಿ, ಮಗು, ನಿನಗಿನ್ನೂ ಚಿಕ್ಕ ವಯಸ್ಸು, ಹೀಗ್ಯಾಕೆ ತಪಸ್ಸು ಮಾಡ್ತಾ ಇದ್ದೀಯಾ? ಆಟ ಆಡ್ಕೊಂಡಿರೋ ವಯಸ್ಸಿನಲ್ಲಿ ಯಾಕೆ ಕಷ್ಟ ಪಡ್ತೀಯಾ? ಸುಮ್ನೆ ಮನೆಗೆ ಹೋಗು ಅಂತ ಹೇಳ್ದ. ಸ್ವಾಮಿ, ನೀವ್ಯಾರೋ ನನಗ್ ತಿಳಿಯಲ್ಲ, ಆದ್ರೆ ನಾನು ಒಂದು ಉದ್ದೇಶದಿಂದ ತಪೋನಿರತನಾಗಿದ್ದೇನೆ. ನಾನು ನನ್ನ ನಿರ್ಧಾರದಿಂದ ಕದಲೋದಿಲ್ಲ, ನನ್ನನ್ನ ಬಿಟ್ಬಿಡಿ ಅಂತಾನೆ ಉಪಮನ್ಯು. ಶಿವ ಏನೆಲ್ಲಾ ಪ್ರಯತ್ನಿಸದಿದ್ರೂ ಬಾಲಕ ಬಗ್ಗಲಿಲ್ಲ. ಶಿವನಾಮ ಸ್ಮರಣೆಯಲ್ಲೇ ನಿರತನಾಗ್ತಾನೆ. ಕಡೆಗೆ ಶಿವ ತನ್ನ ಅರ್ಧಾಂಗಿ ಪಾರ್ವತಿಯೊಂದಿಗೆ ಪ್ರತ್ಯಕ್ಷನಾಗಿ ಅವನು ಏನೂ ಕೇಳದಿದ್ದರೂ ವರಗಳನ್ನ ಕೊಡ್ತಾನೆ. ಶಿವನ ವರದಿಂದ ಉಪಮನ್ಯು ಪಾಲ್ಗಡಲು ಅಧಿಪತ್ಯವನ್ನೇ ಪಡೆದ. ಶಿವಜ್ಞಾನವನ್ನು ಕೂಡ ಗಳಿಸ್ಕೊಂಡ. ತಾನು ತಿಳಿದಂತಹ ಶಿವಜ್ಞಾನವನ್ನ ಅರ್ಥೈಸಿ ಶಿವ ಸಹಸ್ರನಾಮವನ್ನು ಸಹ ರಚಿಸ್ತಾನೆ. ಶಿವನ ಅನುಗ್ರಹ ಪಡೆಯಲು ಕೈಲಾಸಕ್ಕೆ ಹೊರಟಾಗ ಭಗವಾನ್ ಕೃಷ್ಣನಿಗೆ ಶಿವಜ್ಞಾನದ ಲಾಭವನ್ನ ನೀಡಿದ. ಹೀಗೆ ಉಪಮನ್ಯು ಮಹಾಶಿವಭಕ್ತ ಎನಿಸಿಕೊಂಡ. ಇದು ಶಿವಪುರಾಣದ ವಾಯುವೀಯ ಸಂಹಿತೆಯಲ್ಲಿ ಕಂಡುಬರುವಂತಹ ಕತೆ. ಧನ್ಯವಾದಗಳು.